ಹಲೋ ಸ್ಟೂಡೆಂಟ್ಸ್. ಇಡೀ ಜಗತ್ತು ಕೋವಿಡ್-19 ಎಂಬ ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡ್ತಾ ಇದೆ. ಈ ಹೋರಾಟದಲ್ಲಿ ಎಲ್ಲರೂ ಅವರವ್ರ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ಸ್, ಪೊಲೀಸ್, ಪ್ಯಾರಾಮೆಡಿಕಲ್ ಸ್ಟಾಫ್, ಸಫಾಯಿ ಕರ್ಮಚಾರಿಗಳು ಎಲ್ಲರೂ ಅವರವ್ರ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವ್ ಇಟ್ ಈಸ್ ದ ಟೈಮ್ ಫಾರ್ ಯು ಟು ಶೋ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ಆಸ್ ಎ ಸ್ಟೂಡೆಂಟ್, ವಾಟ್ ಆರ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್? ಮೊದಲನೇದು, ನಿಮ್ಮ ಮನೆ ಹಾಗೂ ಸುತ್ತಮುತ್ತ ಇರೋ ಜನರಿಗೆ ಕೋವಿಡ್-19 ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋದು ಹಾಗೂ ಜಾಗ್ರತೆಯನ್ನು ವಹಿಸೋದು. ಎರಡನೇದು, ಇರುವಂಥ ವ್ಯವಸ್ಥೆನಲ್ಲಿ ಆನ್ಲೈನ್ ಕ್ಲಾಸಸ್ಗಳ ಅಥವಾ ವಿಡಿಯೋ ಕ್ಲಾಸಸ್ಗಳ ಸದ್ಬಳಕೆ ಮಾಡಿಕೊಂಡು ನಿಮ್ಮ ಸ್ಟಡೀಸನ್ನು ಮುಂದುವರಿಸೋದು. ಇಂಥ ಒಂದು ವಿಡಿಯೋ ಕ್ಲಾಸಸ್ನಲ್ಲಿ ನನ್ನ ಒಂದು ಪುಟ್ಟ ಪ್ರಯತ್ನ ಈ ಒಂದು ಕ್ಲಾಸ್. ಇನ್ ದಿಸ್ ಸೆಷನ್ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. Flower, the most beautiful thing one can imagine. ಹೌದಲ್ವಾ? ಹೂವಿನ ಸೌಂದರ್ಯಕ್ಕೆ ಸರಿಸಾಟಿಯಾದದ್ದು ಯಾವುದೂ ಇಲ್ಲ. ಹೂವಿನ ಬಗ್ಗೆ ಮಾತಾಡುವಾಗಲೆಲ್ಲ ನನಗೊಂದು ಹಾಡು ನೆನಪಾಗತ್ತೆ. ಹೂವು ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು ಅಂತ. ಇಂಥ ಅದೆಷ್ಟೋ ಹಾಡುಗಳನ್ನ ನಾವು ನೋಡ್ಬೋದು. ಇನ್ನ ರವಿಚಂದ್ರನ್ ಫಿಲಮ್ಗಳು ನೋಡಿದವ್ರಿಗಂತೂ ಹೂಗಳ ಬಗ್ಗೆ ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ ಬಿಡಿ. ಮನುಷ್ಯನ ಜೀವನಕ್ಕೂ ಹೂವಿಗೂ ಬಹಳ ಅವಿನಾಭಾವವಾದ ಸಂಬಂಧ ಇದೆ. ಮನುಷ್ಯನ್ ಬೆನ್ ಹಿಂದೆ ಇರುವಂತ ಹೂವು ಅವನ್ ಎದೆ ಮೇಲ್ ಬರೋವರೆಗೂ ಇರುವಂತ ಅವಧಿ ಇದೆಯಲ್ಲ, ಅದನ್ನೇ ಮನುಷ್ಯನ ಜೀವನ ಅಂತ ಹೇಳ್ತಾರೆ. ಆಶ್ಚರ್ಯ ಆಗ್ತಾ ಇದೆಯಾ? ಮನುಷ್ಯನ್ ಬೆನ್ ಹಿಂದೆ ಇರೋ ಹೂವು ಎದೆ ಮೇಲ್ ಬರೋದ? ಏನ್ ಹಾಗಂದ್ರೆ, ನಾವು ಮಗುವಾಗಿದ್ದಾಗ ನಮ್ಗೆ ಒಂದು ಐಡೆಂಟಿಟಿ ಸಿಗೋದು ನಮ್ಗೆ ಹೆಸರನ್ನ ಇಟ್ಟಾಗ, ನಾಮಕರಣ ಮಾಡಿದಾಗ. ಹಾಗೆ ನಮ್ಮನ್ನ ತೊಟ್ಲಲ್ಲಿ ಮಲಗಿಸುವಾಗ ಆ ತೊಟ್ಲಲ್ಲಿ ಹೂಗಳನ್ನ ಹಾಸಿರ್ತಾರೆ, ಅದ್ರ ಮೇಲೆ ನಮ್ಮನ್ನ ಮಲಗಿಸ್ತಾರೆ. ಅಂದ್ರೆ ನಮ್ಮ ಬೆನ್ ಹಿಂದೆ ಹೂವು ಇರುತ್ತೆ. ಅದೇ ನಾವು ಕೊನೆಯುಸಿರು ಹೇಳುದು, ನಮ್ಮ ದೇಹನ ಸಂಸ್ಕಾರಕ್ಕೆ ಅಂತೇಳಿ ತಗೊಂಡು ಹೋಗುವಾಗ, ಸ್ಮಶಾನಕ್ಕೆ ತಗೊಂಡು ಹೋಗುವಾಗ ಆ ಹೂಗಳು ನಮ್ಮ ಎದೆ ಮೇಲೆ ಇರುತ್ತೆ. ಆ ಬೆನ್ ಹಿಂದೆ ಇದ್ದಂತ ಹೂವು ಎದೆ ಮೇಲೆ ಬರುವಂತ ಅವಧಿನೇ ನಮ್ಮ ಜೀವನ ಅಂತೇಳಿ. ಅಷ್ಟೇ ಅಲ್ಲ, ಈ ಹೂಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ನೂರಾರು ರೀತಿಯಂತ ಭಾವನೆಗಳನ್ನ ಉಂಟು ಮಾಡ್ತವೆ. ಮನೇಲಿರುವಂತ ಹೆಣ್ಮಕ್ಳಿಗೆ ಸುಂದರವಾದಂತ ಹೂಗಳನ್ನ ನೋಡಿದ್ರೆ, ಇದರಿಂದ ದೇವರನ್ನ ಅಲಂಕಾರ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ಬೋದು ಅನ್ಸುತ್ತೆ. ಇನ್ಯಾವುದೋ ಆಫೀಸ್ನಲ್ಲಿ ಕೆಲಸ ಮಾಡೋವಂಥವ್ರಿಗೆ ಈ ಹೂಗಳನ್ನ ಒಂದು ವಾಸ್ನಲ್ಲಿ ಇಟ್ಕೊಂಡು ನನ್ನ ಟೇಬಲ್ ಮೇಲೆ ಇಟ್ರೆ ಇಡೀ ದಿನ ರಿಫ್ರೆಶಿಂಗ್ ಅಂತ ಅನ್ನಿಸ್ಬೋದು. ಇನ್ಯಾವುದೋ ಕಾಲೇಜ್ ಹೋಗೋ ಹುಡುಗನ್ಗೆ ಈ ಹೂಗಳನ್ನ ಗರ್ಲ್ ಫ್ರೆಂಡಿಗೆ ಕೊಟ್ಟು ಇಂಪ್ರೆಸ್ ಮಾಡ್ಬೋದು ಅನ್ನೋ ಫೀಲಿಂಗ್ ಕೂಡ ಬರ್ಬೋದು. ಹಾಗೆ ನಮ್ಮ ಪ್ರತಿನಿತ್ಯದ ಜೀವನದ ಆಗುಹೋಗುಗಳಲ್ಲಿ ಹೂವು ಬಹಳ ಮಹತ್ವವನ್ನ ಪಡ್ಕೊಂಡಿದೆ. ಯಾವುದೇ ಒಂದು ಕಾರ್ಯಕ್ರಮ, ಒಂದು ಮದುವೆ, ಮುಂಜಿ, ಯಾವುದೇ ಸಮಾರಂಭ ಇರಲಿ, ನೀವು ಹೂಗಳಿಲ್ದಲೇ ಮಾಡ್ಬೋದು ಅಂತ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ಪ್ರಾಮುಖ್ಯತೆಯನ್ನ ಈ ಹೂಗಳು ನಮ್ಮ ಜೀವನದಲ್ಲಿ ಪಡ್ಕೊಂಡಿದ್ದಾವೆ. ಹಾಗಾಗಿ ನಮ್ಮೆಲ್ಲ ಸಾಹಿತ್ಯಗಳಲ್ಲಿ, ಕಥೆಗಳಲ್ಲಿ, ಕವನಗಳಲ್ಲಿ, ಚಲನಚಿತ್ರಗಳಲ್ಲಿ ಎಲ್ಲದರಲ್ಲೂ ಹೂವಿಗೆ ಅದರದ್ದೇ ಆದಂತ ಪ್ರಾಮುಖ್ಯತೆಯನ್ನ ನಾವು ಕೊಟ್ಟಿದ್ದೇವೆ. ಇಂಥ ಫ್ಲವರ್ಸ್ ಅನ್ನ ಪ್ಲಾಂಟ್ಸ್ ಯಾಕೆ ಪ್ರೊಡ್ಯೂಸ್ ಮಾಡ್ತವೆ? ಈ ಫ್ಲವರ್ಸ್ಗಳಿಂದ ಪ್ಲಾಂಟ್ಸಿಗಾಗುವಂತ ಅನುಕೂಲನಾದ್ರೂ ಏನು? ಇಡೀ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಿ, ಒಂದು ಹೂವು ಇನ್ನೊಂದಕ್ಕಿಂತ ಬಹಳ ವಿಭಿನ್ನವಾಗಿದೆ. ಅದರ ಆಕಾರ, ಗಾತ್ರ, ಬಣ್ಣ, ಶೈಲಿ ಎಲ್ಲದರಲ್ಲೂ ನಾವು ವೈವಿಧ್ಯತೆಯನ್ನ ಕಾಣ್ಬೋದು. ಈ ವೈವಿಧ್ಯತೆ ಯಾಕೆ ಈ ಸಸ್ಯಗಳಿಗೆ ಅಷ್ಟೊಂದು ಅವಶ್ಯಕ ಅನ್ನೋದನ್ನ ನಾವು ನೋಡೋದಾದ್ರೆ, flowering plants show an amazing range of adaptations in their inflorescences, flowers and floral parts to ensure the formation of the end products of sexual reproduction, fruits and seeds. ಅಂದ್ರೆ ಫ್ಲವರ್ಸ್ ಬರೋದೇ ಸೆಕ್ಷುವಲ್ ರಿಪ್ರೊಡಕ್ಷನ್ ನ ಸಕ್ಸಸ್ಫುಲ್ ಮಾಡ್ಲಿಕ್ಕೋಸ್ಕರ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ ಎಂಡ್ ಪ್ರಾಡಕ್ಟ್ಸ್ ಅಂತ ಹೇಳಿ ನಾವು ಫ್ರೂಟ್ಸ್ ಮತ್ತೆ ಸೀಡ್ಸ್ ಅನ್ನ ಕರಿತೇವೆ. ಈ ಫ್ರೂಟ್ಸ್ ಅಂಡ್ ಸೀಡ್ಸ್ ಅನ್ನ ಶತಾಯ ಗತಾಯ ಫಾರ್ಮೇಶನ್ ಮಾಡಬೇಕು ಪ್ಲಾಂಟ್ಸ್ ಅಂತ ಹೇಳಿದ್ರೆ, ಫ್ಲವರ್ಸ್ಗಳಲ್ಲಿ ಈ ಡೈವರ್ಸಿಟಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಫ್ಲವರ್, ಎ ಫ್ಯಾಸಿನೇಟಿಂಗ್ ಆರ್ಗನ್ ಆಫ್ ಏಂಜಿಯೋಸ್ಪರ್ಮ್ಸ್. ಫ್ಲವರ್ಸ್ ಆರ್ ಆಬ್ಜೆಕ್ಟ್ಸ್ ಆಫ್ ಎಸ್ಥೆಟಿಕ್, ಆರ್ನಮೆಂಟಲ್, ಸೋಷಿಯಲ್, ರಿಲಿಜಿಯಸ್ ಅಂಡ್ ಕಲ್ಚರಲ್ ವ್ಯಾಲ್ಯೂ. ನಾನು ಆಲ್ರೆಡಿ ಹೇಳಿದಾಗೆ ನಮ್ಮ ಜೀವನದ ಎಲ್ಲ ಒಂದು ಹಂತಗಳಲ್ಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ, ಎಲ್ಲ ಆಚರಣೆಗಳಲ್ಲಿ ಫ್ಲವರ್ಸ್ಗಳು ಪ್ರಾಮುಖ್ಯತೆಯನ್ನು ಪಡೆದಿದ್ದಾವೆ. ದೇ ಹ್ಯಾವ್ ಆಲ್ಸೋ
They have always been used as symbols for conveying important human feelings such as love, affection, happiness, grief, mourning, etc. ಮನುಷ್ಯನ ಭಾವನೆ ಏನೇ ಇರ್ಬೋದು, ಸುಖ, ದುಃಖ, ನೋವು, ನಲಿವು, ಯಾವುದೇ ಒಂದು ಭಾವನೆಯನ್ನ ನಾವು ವ್ಯಕ್ತಪಡಿಸ್ಲಿಕ್ಕೆ ಹೂಗಳನ್ನ ನಾವು ಬಳಸ್ಬೋದಾಗಿದೆ. ಅದನ್ನ ಬಳಸ್ತಾ ಇದೀವಿ ಕೂಡ. ಇಷ್ಟೊಂದು ಪ್ರಾಮುಖ್ಯತೆಯನ್ನ ಪಡೆದಿರುವಂತಹ ಹೂಗಳನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಕೃಷಿ ಮಾಡ್ಬಿಟ್ಟು ಅದನ್ನ ಒಂದು ಉದ್ಯಮವಾಗಿ ನಾವಿವತ್ತು ಪರಿಗಣಿಸ್ತಾ ಇದ್ದೀವಿ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಫ್ಲೋರಿಕಲ್ಚರ್ ಅಂತ ಹೇಳಿ ಕರಿತೀವಿ. ದಿ ಕಲ್ಟಿವೇಶನ್ ಆಫ್ ಫ್ಲವರ್ಸ್ ಇಸ್ ಕಾಲ್ಡ್ ಫ್ಲೋರಿಕಲ್ಚರ್. ಅಲಂಕಾರಿಕ ಸಸ್ಯಗಳನ್ನ ದೊಡ್ಡ ಮಟ್ಟದಲ್ಲಿ ಬೆಳೆದು ಆ ಒಂದು ಹೂಗಳನ್ನ ನಾವು ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿ ಲಕ್ಷಾಂತರ ರೂಪಾಯಿ ಆದಾಯವನ್ನ ಪಡಿತಕ್ಕಂಥ ನೂರಾರು ಜನನ ನಾವು ನಮ್ಮ ಸುತ್ತಮುತ್ತ ನಾವು ಕಾಣ್ತಾ ಇದ್ದೇವೆ. ನನ್ನ ರೆಗ್ಯುಲರ್ ಲೈವ್ ಕ್ಲಾಸ್ ರೂಮ್ಗಳಲ್ಲಿ ನಾನು ಈ ಪಾಠ ಮಾಡುವಾಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ನ ಬಗ್ಗೆ ಹೇಳುವಾಗ ಇಡೀ ಒಂದು ಪ್ರೋಸೆಸ್ ಅನ್ನ ಒಂದು ಮದ್ವೆಗೆ ಹೋಲಿಕೆ ಮಾಡಿ ಹೇಳ್ತಾ ಹೋಗ್ತೇನೆ. ಒಂದು ಮದ್ವೆ ಅಂತ ಹೇಳಿದಾಗ ಮದ್ವೆಗೆ ಬಹಳ ಮುಂಚೆಯಿಂದನೇ ಒಂದಷ್ಟು ತಯಾರಿಗಳು, ಸಿದ್ಧತೆಗಳು ಮಾಡ್ಕೊಳ್ತಾರೆ. ಮದುವೆ ದಿನದ ಕಾರ್ಯಕ್ರಮಗಳು, ಮದುವೆ ನಂತರದ ಕಾರ್ಯಕ್ರಮಗಳು. ಮದುವೆ ನಂತರದ ಕಾರ್ಯಕ್ರಮ ಅಂತ ಹೇಳಿದ್ರೆ ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡಿ. ಹಾಗೆ ಒಂದು ಮದುವೆಗೆ ಹೋಲಿಕೆ ಮಾಡಿದಾಗ ಇಡೀ ಒಂದು ಚಾಪ್ಟರ್ ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಹೋಗುತ್ತೆ. ಒಂದು ಮದುವೆ ಮನೆಯಲ್ಲಿ ಏನೆಲ್ಲ ಸಂಭ್ರಮ ಸಿದ್ಧತೆಗಳು ಇರುತ್ತೋ ಅಷ್ಟೇ ಸಂಭ್ರಮ ಹಾಗೂ ಸಿದ್ಧತೆಗಳು ಪ್ರತಿಯೊಂದು ಪ್ಲಾಂಟ್ ಅಲ್ಲಿ ಕೂಡ ಇರುತ್ತೆ. ಇದನ್ನ ಈ ಒಂದು ಚಾಪ್ಟರ್ನ ನಾವು 3 ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಸ್ಟಡಿ ಮಾಡ್ತೇವೆ. ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್, ಫರ್ಟಿಲೈಸೇಷನ್ ಇವೆಂಟ್ಸ್ ಅಂಡ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂತೇಳಿ. ಈ ದಿನದ ಸೆಷನ್ ಅಲ್ಲಿ ನಾವು ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ನಲ್ಲಿ ಬರುವಂತ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ಗಳು ಏನು ಹಾಗೂ ಅದರಲ್ಲಿ ಏನೇನು ಪ್ರೋಸೆಸ್ ನಡೆಯುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹೌ ಡು ಪ್ಲಾಂಟ್ ಸ್ಟಾರ್ಟ್ ಫ್ಲವರಿಂಗ್? ಮನೆಯಲ್ಲಿರುವಂತ ಮಗ ಅಥವಾ ಮಗಳು ವಯಸ್ಸಿಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗೋದು ಹೇಗೆ ನಮಗೆ? ಅವರು ಜಾಸ್ತಿ ಸಮಯ ಕನ್ನಡಿ ಮುಂದೆ ನಿಂತ್ಕೊಂಡಾಗ್ಲೇ ಗೊತ್ತಾಗುತ್ತೆ ಸಮಥಿಂಗ್ ಚೇಂಜ್ ಹ್ಯಾಸ್ ಟೇಕನ್ ಪ್ಲೇಸ್ ಅಂತ. ಹಾಗೇನೆ ವೆಜಿಟೇಟಿವ್ ಗ್ರೋತ್ ಅನ್ನ ಕಂಪ್ಲೀಟ್ ಮಾಡಿರುವಂತ ಪ್ಲಾಂಟ್ ಫ್ಲವರಿಂಗ್ ಸ್ಟಾರ್ಟ್ ಮಾಡುವಾಗ ಅದರಲ್ಲೂ ವಯೋಸಹಜ ಬದಲಾವಣೆಗಳು ಕಾಣಿಸ್ತವೆ. Several hormonal and structural changes take place in the plant body, and these changes lead to the differentiation and further development of the floral primordium. ಪ್ಲಾಂಟ್ ಅಲ್ಲಿ ವೆಜಿಟೇಟಿವ್ ಗ್ರೋತ್ ಆಗುವಾಗ್ಲೇನೆ ಒಂದಷ್ಟು ಟಿಶ್ಯೂಸ್ಗಳು ಫ್ಲವರ್ಸ್ ಅನ್ನ ಫಾರ್ಮೇಶನ್ ಮಾಡಕ್ಕೆ ಅಂತಾನೆ ಕಮಿಟ್ ಆಗಿರ್ತವೆ. ಆದ್ರೆ ಹಾರ್ಮೋನ್ಸ್ಗಳು ಮತ್ತೆ ಸೂಟಬಲ್ ಡೆವಲಪ್ಮೆಂಟಲ್ ಪ್ರೋಸೆಸ್ ಆದ್ಮೇಲೆನೆ ಈ ಒಂದು ಟಿಶ್ಯೂಸ್ಗಳು ಫ್ಲವರ್ ಪ್ರೆಮೋರ್ಡಿಯಂ ಆಗಿ, ಅಂದ್ರೆ ಫ್ಲವರ್ಸ್ ಅನ್ನ ಫಾರ್ಮೇಶನ್ ಮಾಡೋ ಸ್ಟ್ರಕ್ಚರ್ಸ್ ಗಳಾಗಿ ಡಿಫರೆನ್ಶಿಯೇಷನ್ ಆಗ್ತವೆ. ಸೊ ಆ ಡಿಫರೆನ್ಶಿಯೇಷನ್ ಆಗ್ಬೇಕಂತ ಹೇಳಿದ್ರೆ ಆ ಹಾರ್ಮೋನಲ್ ಮತ್ತೆ ಸ್ಟ್ರಕ್ಚರಲ್ ಚೇಂಜಸ್ಗಳು ಪ್ಲಾಂಟ್ಸ್ ಅಲ್ಲಿ ಅವಶ್ಯಕವಾಗಿ ನಡೀಲೇಬೇಕು. ಇನ್ಫ್ಲೋರೆಸೆನ್ಸ್ ಆರ್ ಫಾರ್ಮ್ ವಿಚ್ ಬಿಯರ್ ದ ಫ್ಲೋರಲ್ ಬರ್ಡ್ಸ್ ಅಂಡ್ ದೆನ್ ದ ಫ್ಲವರ್ಸ್. ಈ ಬದಲಾವಣೆಯ ರಿಸಲ್ಟ್ ಏನಂತ ಹೇಳಿದ್ರೆ ವೆಜಿಟೇಟಿವ್ ಗ್ರೋತ್ ಅಲ್ಲಿ ಇದ್ದಂತ ಪ್ಲಾಂಟ್ ಈಗ ಫ್ಲವರಿಂಗ್ ಸ್ಟೇಜ್ ಅನ್ನ ಎಂಟರ್ ಆಗಿದೆ ಅಂತ ಹೇಳಿ. LS ಆಫ್ ಎ ಫ್ಲವರ್, ಈ ಒಂದು ಡಯಾಗ್ರಾಮ್ ನಿಮಗೆ ತುಂಬಾ ಪರಿಚಯವಾದ್ದು. ಫಸ್ಟ್ PUC ನಲ್ಲಿ ಈ ಒಂದು LS ಆಫ್ ಎ ಫ್ಲವರ್ ನ ನೀವು ಸ್ಟಡಿ ಮಾಡಿದ್ರಿ, ಹಾಗಾಗಿ ಹೆಚ್ಚಾಗಿ ಇದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ಫ್ಲವರ್ ಅಂತ ಹೇಳಿದಾಗ 4 ಫ್ಲೋರಲ್ ವರ್ಲ್ಸ್ ಗಳನ್ನ ನಾವು ನೋಡ್ತೇವೆ. ಕೇಲಿಕ್ಸ್, ಕರೋಲಾ, ಆಂಡ್ರೀಷಿಯಂ ಅಂಡ್ ಗೈನೀಷಿಯಂ ಅಂತ ಹೇಳಿ. ಪ್ರತಿಯೊಂದು ಪಾರ್ಟಿನ ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನ ನಾವು ನಿಮಗೆ ಫಸ್ಟ್ PUC ನಲ್ಲೇ ತಿಳಿಸ್ಕೊಟ್ಟಿದ್ದೀವಿ. ಅದು ಹೇಗೆಲ್ಲ ಈವೆಂಟ್ ನಡೆಯುತ್ತೆ ಅನ್ನೋದು ಈ ಒಂದು ಚಾಪ್ಟರ್ ನಲ್ಲಿ ನೀವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಆಂಡ್ರೀಷಿಯಂ ನಮ್ಮ ಈ ಒಂದು ಮದುವೆ ಗಂಡು. ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಫ್ಲವರ್ ಇಸ್ ಕಾಲ್ಡ್ ದ ಆಂಡ್ರೀಷಿಯಂ. ದ ಯೂನಿಟ್ ಆಫ್ ದ ಆಂಡ್ರೀಷಿಯಂ ಇಸ್ ಕಾಲ್ಡ್ ಸ್ಟೇಮನ್. ಒಂದೊಂದು ಫ್ಲವರ್ ನಲ್ಲಿ ಒಂದೊಂದು ರೀತಿನಲ್ಲಿ ಒಂದೊಂದು ಸಂಖ್ಯೆನಲ್ಲಿ ಸ್ಟೇಮನ್ಸ್ ಗಳಿರುತ್ತೆ. ಸ್ಟೇಮನ್ಸ್ ಗಳಲ್ಲಿ ಕೂಡ ನಾವು ಸಾಕಷ್ಟು ವೈವಿಧ್ಯತೆಯನ್ನು ನಾವು ಕಾಣ್ತಾ ಹೋಗ್ಬೋದು. ನಿಮ್ಮ ಸುತ್ತಮುತ್ತ ಇರೋ ಹೂಗಳನ್ನ ಹಾಗೆ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಸಾಕು, ಸ್ಟೇಮನ್ಸ್ ಅಲ್ಲಿ ಕೂಡ ಎಷ್ಟು ಡೈವರ್ಸಿಟಿ ಇದೆ ಅನ್ನೋದನ್ನ ನೀವು ನಿಜವಾಗಿಯೂ ಅಪ್ರಿಶಿಯೇಟ್ ಮಾಡ್ತೀರಾ. ಒಂದು ಸ್ಟೇಮನ್ ಅಂತ ಹೇಳಿದಾಗ ಈ ಫೋಟೋಗ್ರಾಫ್ ನಲ್ಲಿ ನೀವು ನೋಡ್ತಾ ಇದ್ದೀರಿ ಒಂದು ಟಿಪಿಕಲ್ ಸ್ಟೇಮನ್ ಅಲ್ಲಿ ಏನೇನಿರುತ್ತೆ ಅಂತ. ಎವ್ರಿ ಸ್ಟೇಮನ್ ಹ್ಯಾಸ್ ಅ ಫಿಲಮೆಂಟ್ with the help of which it is attached to the flower, and at the distal end it has the most important structure. We call this as anther. ಯಾಕೆ ಇದನ್ನ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀವಿ ಅಂದ್ರೆ ಆಲ್ರೆಡಿ ಹೇಳಿದೀನಿ, ಇದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ. ರಿಪ್ರೊಡಕ್ಷನ್ ಗೆ ಬೇಕಾದಂತ ಮೇಲ್ ಗ್ಯಾಮೀಟ್ಸ್ ಗಳು ಪ್ರೊಡ್ಯೂಸ್ ಆಗುವಂತ ಜಾಗ ಇದೆ ಆಂಥರ್.
ಹಾಗಾಗಿ ಆಂಡ್ರೀಷಿಯಂನ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಯಾವುದಂತ ಹೇಳಿದ್ರೆ ಇಟ್ ಈಸ್ ದ ಆಂಥರ್. ಎ ಟಿಪಿಕಲ್ ಆಂಥರ್ ಹೇಗಿರುತ್ತೆ? ಒಂದು ಆಂಥರ್ನ ತಗೊಂಡು ಇನ್ನಷ್ಟು ಡೀಟೈಲ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ಇನ್ನಷ್ಟು ಎಕ್ಸ್ಟ್ರಾ ಫೀಚರ್ಸ್ ಗಳನ್ನ ನೀವು ಇಲ್ಲಿ ಕಾಣಬಹುದು. ಎ ಟಿಪಿಕಲ್ ಆಂಥರ್ ಈಸ್ ಬೈ ಲೋಬ್ಡ್. ಟರ್ಮ್ ಅಲ್ಲೇ ಗೊತ್ತಾಗ್ತಾ ಇದೆ, ಪ್ರತಿ ಆಂಥರ್ ನಲ್ಲಿ 2 ಲೋಬ್ಸ್ ಇರುತ್ತೆ ಅಂತ. ಇದು ಒಂದು ಲೋಬ್, ಇದಿಷ್ಟು ಇನ್ನೊಂದು ಲೋಬ್ ಅಂತ ಹೇಳಿ. ಅಂಡ್ ಈಚ್ ಲೋಬ್ ಇಸ್ ಡೈಥೀಕಸ್. ಪ್ರತಿಯೊಂದು ಲೋಬ್ ನಲ್ಲಿ 2 ಚೇಂಬರ್ಸ್ ಇರುತ್ತೆ. ಡೈ ಇಸ್ 2, ಥೀಕಸ್ ಇಸ್ ಚೇಂಬರ್. So each lobe is having 2 chambers. So therefore each lobe is said to be dithecous ಅಂತ ಹೇಳ್ತೀವಿ. And it has a tetragonal structure with 4 microsporangia along the corners. ಆಂಥರ್ನ ನೀವು ಕ್ರಾಸ್ ಸೆಕ್ಷನ್ ತೆಗೆದು ನೋಡಿದಾಗ ನಿಮಗೆ ಅನ್ಸುತ್ತೆ ಟೆಟ್ರಾಗೋನಲ್ ಶೇಪ್ ನಲ್ಲಿ ಅದು ಅಪಿಯರ್ ಆಗತ್ತೆ. ಪ್ರತಿಯೊಂದು ಮೂಲೆನಲ್ಲಿ ಒಂದೊಂದು ಮೈಕ್ರೋಸ್ಪೊರಾಂಜಿಯಂ ಇರುತ್ತೆ. ಈ ಮೈಕ್ರೋಸ್ಪೊರಾಂಜಿಯಂ ನಂತರದಲ್ಲಿ ಪೋಲನ್ ಸ್ಯಾಕ್ ಆಗಿ ಡೆವಲಪ್ ಆಗುತ್ತೆ. ಪೋಲನ್ ಸ್ಯಾಕ್ ಅಂದ್ರೆ, ಪೋಲನ್ ಅಂದ್ರೆ ನಿಮಗೆ ಗೊತ್ತಿದೆ, ಪರಾಗ ರೇಣುಗಳು ಅಂತ ಹೇಳಿ ಕರಿತೇವೆ ಕನ್ನಡದಲ್ಲಿ. ಸ್ಯಾಕ್ ಅಂದ್ರೆ ಚೀಲ. ಈ ಚೀಲದ ಒಳಗಡೆನೆ ಈ ಪರಾಗ ರೇಣುಗಳ ಉತ್ಪತ್ತಿ ನಡೆಯೋದು. ಏನಿದು ಪರಾಗ ರೇಣುಗಳ ಉತ್ಪತ್ತಿ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಒಂದು ಆಂಥರ್ ಅನ್ನ, ಯಂಗ್ ಆಂಥರ್ ಅನ್ನ ನಾವು ಕ್ರಾಸ್ ಸೆಕ್ಷನ್ ತೆಗೆದು ನೋಡಿದಾಗ ನಿಮಗೆ ಈ ರೀತಿಯಾದಂತಹ ಸ್ಟ್ರಕ್ಚರ್ ಕಾಣಿಸುತ್ತೆ. ಈ 2 ಡಯಾಗ್ರಾಮ್ ನ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೀವು ಕಲ್ತ್ಕೋಬೇಕು. ಒಂದು ಆಂಥರ್ ನಲ್ಲಿ ಆಲ್ರೆಡಿ ನಾವು ತಿಳ್ಕೊಂಡಾಗೆ 4 ಕಾರ್ನರ್ಗಳಲ್ಲಿ ಒಂದೊಂದು ಮೈಕ್ರೋಸ್ಪೊರಾಂಜಿಯಂ ಇರುತ್ತೆ. ಈ ಮೈಕ್ರೋಸ್ಪೊರಾಂಜಿಯಂ ನ ಸೇಫ್ ಗಾರ್ಡ್ ಮಾಡಲಿಕ್ಕೆ ಅದರ ಸುತ್ತ 4 ತರದ ಬೇರೆ ಬೇರೆ ಲೇಯರ್ಸ್ಗಳಿದೆ. ನಾವು ಒಂದು ಮೈಕ್ರೋಸ್ಪೊರಾಂಜಿಯಂ ಅನ್ನ ಇನ್ನಷ್ಟು ಎನ್ಲಾರ್ಜ್ ಮಾಡಿ ನೋಡಿದಾಗ ಆ ಲೇಯರ್ಸ್ ಗಳನ್ನ ನಾವು ಡಿಟೈಲ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಔಟರ್ ಮೋಸ್ಟ್ ಲೇಯರ್ ಏನಿದೆ ಇದನ್ನ ಎಪಿಡರ್ಮಿಸ್ ಅಂತ ಹೇಳಿ ಕರಿತೀವಿ. ಯೂಶುವಲಿ ಸಿಂಗಲ್ ಲೇಯರ್ಡ್ ಇರುತ್ತೆ. ಅದರ ನಂತರದಲ್ಲಿ ಬರುವಂತದ್ದು ಎಂಡೋಥೀಶಿಯಂ ಅನ್ನುವಂತ ಒಂದು ಲೇಯರ್. ನಂತರದಲ್ಲಿ 2 ರಿಂದ 3 ಲೇಯರ್ ಸೆಲ್ಸ್ ಅನ್ನ ಹೊಂದಿರುವ ಮಿಡಲ್ ಲೇಯರ್ಸ್ ಇರುತ್ತೆ. ಎಪಿಡರ್ಮಿಸ್, ಎಂಡೋಥೀಶಿಯಂ ಹಾಗೂ ಮಿಡಲ್ ಲೇಯರ್ಸ್ 3 ಲೇಯರ್ಸ್ ಗಳು ಸೇರ್ಕೊಂಡು ಆಂಥರಿಗೆ ಬೇಕಾದಂತಹ ಪ್ರೊಟೆಕ್ಷನ್ ಕೊಡುತ್ತೆ. ಅದರ ಜೊತೆನಲ್ಲಿ ದೇ ಆಲ್ಸೋ ಹೆಲ್ಪ್ ಇನ್ ದ ಡಿಹೈಸೆನ್ಸ್ ಆಫ್ ದ ಆಂಥರ್. ಡಿಹೈಸೆನ್ಸ್ ಅಂತ ಹೇಳಿದ್ರೆ ಆಂಥರ್ ಓಪನ್ ಅಪ್ ಆಗ್ಬೋದು. ಆಂಥರ್ ಒಳಗಡೆ ಇರೋ ಪೋಲನ್ ಗ್ರೈನ್ಸ್ ಹೊರಗೆ ರಿಲೀಸ್ ಆಗ್ಬೇಕಂದ್ರೆ ಆಂಥರ್ ಓಪನ್ ಅಪ್ ಆಗ್ಬೇಕು. ಆ ಓಪನ್ ಅಪ್ ಆಗೋ ಕ್ರಿಯೆಯನ್ನು ನಾವು ಡೆಹಿಸೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ 3 ಲೇಯರ್ ಗಳನ್ನ ದಾಟಿ ಇನ್ನರ್ ಮೋಸ್ಟ್ ಲೇಯರ್ ಒಂದಿರುತ್ತೆ. ದಟ್ ಈಸ್ ಸೆಡ್ ಟು ಬಿ ಅ ವೆರಿ ಸಿಗ್ನಿಫಿಕೆಂಟ್ ಲೇಯರ್ ಆಫ್ ದ ಆಂಥರ್, ದಟ್ ಈಸ್ ಕಾಲ್ಡ್ ಟ್ಯಾಪೆಟಮ್. ಯಾಕೆ ಈ ಟ್ಯಾಪೆಟಮ್ಗೆ ಅಷ್ಟೊಂದು ಮಹತ್ವ ಇದೆ ಅನ್ನೋದನ್ನ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಈ ಟ್ಯಾಪೆಟಮಿನ ಒಳಭಾಗದಲ್ಲಿ ನಾವು ನೋಡ್ತೀವಿ ಸ್ಪೊರಾಂಜಿಯಮಿನ ಇನ್ನರ್ ಮೋಸ್ಟ್ ಪಾರ್ಟ್ ಅಲ್ಲಿ ನಾವು ನೋಡ್ತಾ ಇದೀವಿ ಸ್ಪೋರೋಜೀನಸ್ ಟಿಶ್ಯೂ ಅಂತ ಹೇಳಿ. ಅಲ್ಲಿರುವಂತಹ ಸೆಲ್ಸ್ ಗಳನ್ನ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಅಂತ. ಯಾಕೆ ಅಂತ ನೋಡೋಣ. All layers of the anther, as I told you, epidermis, endothelium and middle layers perform the function of protection and help in dehiscence of anther to release the pollens. Tapetum, the innermost layer, is made up of cells having dense cytoplasm and more than 1 nucleus. It nourishes the developing pollen grains. Tapetumina ವಿಶೇಷವಾದ ಲಕ್ಷಣಗಳಲ್ಲಿ ಬಹಳ ಮುಖ್ಯವಾದದ್ದು, ಪ್ರತಿಯೊಂದು ಟ್ಯಾಪೆಟಲ್ ಸೆಲ್ಸ್ ಅಲ್ಲಿ ಮೋರ್ ದನ್ 1 ನ್ಯೂಕ್ಲಿಯಸ್ ಇರುತ್ತೆ. ಯೂಶುವಲ್ ಆಗಿ ಎಕ್ಸೆಪ್ಷನ್ಸ್ ಆರ್ ಆಲ್ಸೋ ದೇರ್, ಸಿಂಗಲ್ ನ್ಯೂಕ್ಲಿಯಸ್ ಕೂಡ ಇರಬಹುದು. ಬಟ್ ವಿ ಮೇ ಸಿ ಮೋರ್ ದನ್ 1 ನ್ಯೂಕ್ಲಿಯಸ್ ಪರ್ ಸೆಲ್ ಇನ್ ಈಚ್ ಟ್ಯಾಪೆಟಲ್ ಸೆಲ್. ಅಂಡ್ ಇಟ್ ನರಿಷಸ್ ದ ಡೆವಲಪಿಂಗ್ ಪೋಲನ್ ಗ್ರೈನ್ಸ್. ಮೈಕ್ರೋಸ್ಪೊರಾಂಜಿಯಂನ ಒಳಗಡೆ ಡೆವಲಪ್ ಆಗ್ತಾ ಇರುವಂತಹ ಪೋಲನ್ ಗ್ರೇನ್ಸ್ ಗಳಿಗೆ ಕಂಟಿನ್ಯೂಸ್ ನರಿಶ್ಮೆಂಟ್ ಬೇಕಾಗತ್ತೆ, ಫುಡ್ ಬೇಕಾಗತ್ತೆ. ಈ ಒಂದು ನರಿಶ್ಮೆಂಟ್ ಅನ್ನ ಪ್ರೊವೈಡ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ಈ ಟ್ಯಾಪೆಟಮ್ ಲೇಯರ್ ವಹಿಸ್ಕೊಂಡಿದೆ. ನಿಮಗೆ ಪ್ರಶ್ನೆ ಕೇಳಬಹುದು ಪರೀಕ್ಷೆನಲ್ಲಿ, ಹೌ ಟ್ಯಾಪೆಟಲ್ ಸೆಲ್ಸ್ ಬಿಕಮ್ ಬೈ ನ್ಯೂಕ್ಲಿಯೇಟ್ ಅಂತ. ಟ್ಯಾಪೆಟಲ್ ಸೆಲ್ಸ್ ಗಳಲ್ಲಿ 2 ನ್ಯೂಕ್ಲಿಯಸ್ ಬರಲಿಕ್ಕೆ ಕಾರಣ ಏನು, ಏನ್ ನಡೆಯುತ್ತೆ ಅಂತದ್ದು. Tapetal cells undergo endomitosis where the nucleus divides, but cytokinesis does not happen. They become bi or multinucleate because of this. Tapetal cells ಗಳು ಫಾಸ್ಟ್ಲಿ ಡಿವೈಡಿಂಗ್ ಸೆಲ್ಸ್. ಎಷ್ಟು ಫಾಸ್ಟ್ ಆಗಿ ಡಿವೈಡ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಮೈಟೋಸಿಸ್ಸಿನ ಕ್ಯಾರಿಯೋಕೈನೆಸಿಸ್ ಮುಗ್ದಿರುತ್ತೆ, ಸೈಟೋಕೈನೆಸಿಸ್ ಆಗಬೇಕು. ಆ ಸೈಟೋಕೈನೆಸಿಸ್ ಪ್ರಾರಂಭ ಆಗೋದ್ರ ಒಳಗಡೆ ಇನ್ನೊಂದು ರೌಂಡ್ ಆಫ್ ಕ್ಯಾರಿಯೋಕೈನೆಸಿಸ್ ಪ್ರಾರಂಭ ಆಗ್ಬಿಡತ್ತೆ. ಸೊ ಆಸ್ ಎ ರಿಸಲ್ಟ್ ಒಂದು ಸೆಲ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ನ್ಯೂಕ್ಲಿಯಸ್ ಬರುವಂತ ಸಾಧ್ಯತೆಗಳನ್ನ ನಾವು ಟ್ಯಾಪೆಟಮ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ಯೂಶುವಲಿ ದ ಸೆಲ್ಸ್ ಆರ್ ಲಾರ್ಜರ್ ಅಂಡ್ ಹ್ಯಾವ್ ಮೋರ್ ದ್ಯಾನ್ 1 ನ್ಯೂಕ್ಲಿಯಸ್
per cell. Tapetal cells larger ಇರುತ್ತೆ. ಕಾರಣ ಇಷ್ಟೇನೆ, ಡೆನ್ಸ್ ಸೈಟೋಪ್ಲಾಸಮ್ ಇದೆ, ನ್ಯೂಕ್ಲಿಯೈಗಳ ಸಂಖ್ಯೆ ಜಾಸ್ತಿ ಇದೆ, ಜೊತೆನಲ್ಲಿ ಡೆವಲಪಿಂಗ್ ಪೋಲನ್ ಗ್ರೇನ್ಸ್ ಗಳಿಗೆ ಬೇಕಾದಂತ ನರಿಶ್ಮೆಂಟ್ ಅನ್ನ ಕೂಡ ಈ ಟ್ಯಾಪಿಟಲ್ ಸೆಲ್ಸ್ ಗಳು ಇಟ್ಕೊಂಡಿರೋದ್ರಿಂದ ಯೂಶಲಿ ದೇ ಅಪಿಯರ್ ಲಾರ್ಜರ್ ಇನ್ ಸೈಜ್. ಮೈಕ್ರೋಸ್ಪೋರೋಜೆನೆಸಿಸ್, ಮದುವೆ ಗಂಡು ಹುಟ್ಟಿ ಬೆಳೆಯುವಂತ ಪ್ರಕ್ರಿಯೆ ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳಿದ್ರೆ. ಒಂದು ಮಾರ್ಕಿಗೆ ಡಿಫೈನ್ ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಕೇಳಬಹುದು ಎಕ್ಸಾಮ್ ನಲ್ಲಿ. ದಿ ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಮೈಕ್ರೋಸ್ಪೋರ್ಸ್ from a pollen mother cell, or you can also call it as microspore mother cell, through meiosis is called microsporogenesis. Each cell of the sporogenous tissue is capable of producing microspores. Thus, they are termed as microspore mother cell or pollen mother cell. Imagine, outermost epidermis ಇದೆ, ಆನಂತರದಲ್ಲಿ ಎಂಡೋಥೀಶಿಯಂ, then middle layers, ಟ್ಯಾಪೆಟಮ್, ಅದರ ಒಳಗಡೆ ಸ್ಪೋರೋಜಿನಸ್ ಟಿಶ್ಯೂ ಅಂತ ಹೇಳಿ ಇರುತ್ತೆ. ಈ ಸ್ಪೋರೋಜಿನಸ್ ಟಿಶ್ಯೂವಿನಲ್ಲಿರುವ ಪ್ರತಿಯೊಂದು ಸೆಲ್ಲು ಕೂಡ ಪೋಲನ್ ಗ್ರೈನ್ಸ್ ಅನ್ನ ಅಥವಾ ಮೈಕ್ರೋಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋ ಪೊಟೆನ್ಷಿಯಲ್ ನ ಹೊಂದಿದೆ. ಇದೇ ಕಾರಣಕ್ಕೆ ಈ ಸೆಲ್ಸ್ ಗಳನ್ನ ನಾವು ಪೋಲನ್ ಮದರ್ ಸೆಲ್ ಆರ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ ಹೇಳಿ ಕರೆತೇವೆ. ಈ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ನಲ್ಲಿ ನೀವು ಅರ್ಥ ಮಾಡ್ಕೋಬಹುದು ಹೇಗೆ ಒಂದು ಪೋಲನ್ ಮದರ್ ಸೆಲ್ ಪೋಲನ್ ಗ್ರೇನ್ಸ್ ಅನ್ನ ಅಥವಾ ಮೈಕ್ರೋಸ್ಪೋರ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತೇಳಿ. ಬೇಸಿಕಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್ ದಟ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಆರ್ PMC ಈಸ್ ಎ ಡಿಪ್ಲಾಯ್ಡ್ ಸೆಲ್, ದಟ್ ಈಸ್ 2n ಹ್ಯಾವಿಂಗ್ 2 sets ಆಫ್ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಲ್ಲ. ಸೊ ಹಾಗೆ ಮೈಕ್ರೋಸ್ಪೋರ್ ಮದರ್ ಸೆಲ್ ಈಸ್ ಆಲ್ವೇಸ್ ಡಿಪ್ಲಾಯ್ಡ್. ಅಂಡ್ ನಾವ್ ಇದು ಪ್ರೊಡ್ಯೂಸ್ ಮಾಡಬೇಕಾಗಿರೋ ಪೋಲನ್ ಗ್ರೇನ್ಸ್ ಗಳು ಅಥವಾ ಮೈಕ್ರೋಸ್ಪೋರ್ಸ್ ಗಳು ಹ್ಯಾಪ್ಲಾಯ್ಡ್ ಆಗಿರಬೇಕು. ಅಂಡ್ ಯು ನೋ ದಟ್ the only cell division where the ploidy reduces from mother cell to the daughter cell is the meiosis. Obviously, the pollen mother cell also undergoes meiosis. At the end of meiosis 1, each microspore mother cell produces 2 microspore dyads. These have already become haploid. And promptly, these microspore dyads, they undergo meiosis 2 to complete the division process. And at the end of the meiosis 2, there is formation of 4 daughter cells which are also haploid in nature, and these 4 haploid cells, they remain together. The entire structure appears like a single cell, but in fact it has 4 daughter cells. This entire structure we call this as microspore tetrad. So what is the consequence of microsporogenesis ಅಂತ ಹೇಳಿದ್ರೆ, it starts with a diploid pollen mother cell to produce 4 haploid daughter microspores. What happens next? Pollen grains ಫಾರ್ಮೇಶನ್ ಆಯ್ತು. ಈಗ ಮೈಕ್ರೋಸ್ಪೋರೋಜೆನೆಸಿಸ್ ನ ಕೊನೆಯಲ್ಲಿ ಪೋಲನ್ ಗ್ರೇನ್ ಫಾರ್ಮೇಶನ್ ಆಯ್ತು. ಏನಿದು? ಎಲ್ಲರೂ ನೋಡಿರ್ತೀರಿ, ನಿಮ್ಮ ಸುತ್ತಮುತ್ತ ಇರುವಂತ ಯಾವುದೇ ಹೂಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅದರ ಪೆಟಲ್ಸ್ ನ ಮೇಲೆ ಯೆಲ್ಲೋ ಅಥವಾ ವೈಟ್ ಅಥವಾ ವಾಟ್ ಎವರ್ ಮೇ ಬಿ ದ ಕಲರ್, ಡಸ್ಟ್ ಲೈಕ್ ಅಪಿಯರೆನ್ಸ್ ನ ನೀವು ನೋಡ್ತೀರಿ. ಆ ಡಸ್ಟ್ ಲೈಕ್ ಪಾರ್ಟಿಕಲ್ಸ್ ಏನಿದೆಯಲ್ಲ, ದೇ ಆರ್ ನಥಿಂಗ್ ಬಟ್ ದ ಪೋಲನ್ ಗ್ರೇನ್ಸ್. ಎಲ್ಲಿಂದ ಬಂತು? ದೀಸ್ ಆರ್ ಆಲ್ ಪ್ರೊಡ್ಯೂಸ್ಡ್ ಫ್ರಮ್ ದ ಆಂಥರ್ ಆಫ್ ದ ಸ್ಟೇಮನ್. ಆಂಥರ್ ನಲ್ಲಿ ಪ್ರೊಡ್ಯೂಸ್ ಆಗೋ ಲಕ್ಷಾಂತರ ಪೋಲನ್ ಗ್ರೇನ್ಸ್ಗಳು ಆಂಥರ್ ಡಿಹೈಸೆನ್ಸ್ ಆದಾಗ ಹೊರಗಡೆಗೆ ರಿಲೀಸ್ ಆಗುತ್ತೆ. ಒಂದಷ್ಟು ಅದೇ ಫ್ಲವರ್ ನಲ್ಲಿ ಡಸ್ಟಿಂಗ್ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಿ ಫೋಟೋಗ್ರಾಫ್ ನಲ್ಲಿ. ಸಮ್ ಮೇ ಗೆಟ್ ಕ್ಯಾರಿ ಟು ಡಿಫರೆಂಟ್ ಫ್ಲವರ್ ಆಫ್ ದ ಸೇಮ್ ಪ್ಲಾಂಟ್ ಆರ್ ಮೇ ಬಿ ಆಫ್ ಎ ಡಿಫರೆಂಟ್ ಪ್ಲಾಂಟ್. ಪೋಲನ್ ಗ್ರೇನ್ ಅನ್ನ ನಾವು ಎಂಜಿಯೋಸ್ಪರ್ಮ್ಸ್ ಗಳಲ್ಲಿ ಮೇಲ್ ಗ್ಯಾಮಿಟೋಫೈಟ್ ಅಂತ ಹೇಳಿ ಕರೀತೇವೆ. ಗ್ಯಾಮಿಟೋಫೈಟ್ ಇಸ್ ನಾಟ್ ಎ ನ್ಯೂ ಟರ್ಮ್. ಯು ಹ್ಯಾವ್ ಸ್ಟಡಿಡ್ ಅಬೌಟ್ ದ ಗ್ಯಾಮಿಟೋಫೈಟ್ ಇನ್ ದ ಲೋಯರ್ ಫಾರ್ಮ್ಸ್ ಆಫ್ ದ ಪ್ಲಾಂಟ್ಸ್ ಲೈಕ್ ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ವಾಟ್ ಎವರ್. ಎಂಜಿಯೋಸ್ಪರ್ಮ್ಸ್ ಅಲ್ಲಿ ಪೋಲನ್ ಗ್ರೇನ್ ಇಟ್ ಸೆಲ್ಫ್ ಇಸ್ ದ ಮೇಲ್ ಗ್ಯಾಮಿಟೋಫೈಟ್. It doesn't have an independent structure or the existence like that. Itself is the male gametophyte. Each pollen grain or microspore is generally spherical, or it may be in different shapes also, with 20 to 25 microns in diameter. That means they are too small to observe in detail through the naked eye. You need the assistance of microscope. And generally, each pollen grain is covered by 2 wall layers, the outer exine and the inner intine. This diagram is also important for the examination.
This is a typical representation only. Here you can see that the pollen grain is covered by a roughly uh, ornamented layer that is called the exine, that is outermost, followed by intine, a thin layer, of course, and there are two different cells you can see inside the pollen grain. What are these? We will try to understand it later. Exine is the hard outer layer made up of sporopollenin. Remember, students, this is the most important term you need to remember. Sporopollenin is the most resistant organic material on earth. Very, very important thing you need to know about sporopollenin. It is the most resistant organic material on earth. How far it is resistance means it can withstand high temperatures, strong acids and alkali. Not just that. No enzyme that degrades sporopollenin is so far known. ಇದುವರೆಗೂ ಲಿವಿಂಗ್ ವರ್ಲ್ಡ್ ಅಲ್ಲಿ ಸ್ಪೋರೋಪೊಲೆನಿನ್ ಡಿಕಂಪೋಸ್ ಮಾಡೋ ಯಾವುದೇ ಎನ್ಸೈಮ್ ನಮಗೆ ಸಿಕ್ಕಿಲ್ಲ. And exine has prominent apertures called germ pores where sporopollenin is absent. The entire pollen grain is not generally covered by exine. Here and there it leaves small apertures or openings where exine is absent. Only the pollen is covered by intine there. So those apertures are called as germ pores. And germ pores are required because the male gametes, if they have to come out of the pollen grain, it is possible only through the pollen tube. And the pollen tube can emerge only through the germ pores because the exine will not allow the pollen tube to emerge in its place. So therefore, where the exine is absent, there only the pollen tube is able to emerge. Exine also exhibits a fascinating array of patterns and designs. ಹೇಗೆ ನಾವು ಫ್ಲವರ್ಸ್ಗಳಲ್ಲಿ ಡೈವರ್ಸಿಟಿಯನ್ನು ಕಾಣ್ತೀವೋ ಹಾಗೆ ಪೋಲನ್ ಗ್ರೇನ್ ನಲ್ಲಿ ಕೂಡ ನಾವು ಡೈವರ್ಸಿಟಿಯನ್ನು ಕಾಣಬಹುದು. ಪಲೈನಾಲಜಿ ಅಂತ ಒಂದು ಸಪರೇಟ್ ಬ್ರಾಂಚ್ ಆಫ್ ಬಯಾಲಜಿ ಇದೆ. ಪೋಲನ್ ಗ್ರೇನ್ಗಳನ್ನ ತುಂಬಾ ಡಿಟೈಲ್ ಆಗಿ ಸ್ಟಡಿ ಮಾಡುವಂತ ಬ್ರಾಂಚ್. ಸೊ ಪಲೈನಾಲಜಿಯನ್ನ ಓದಿರುವಂತ ಒಬ್ಬ ಎಕ್ಸ್ಪರ್ಟ್, ಪಲೈನಾಲಜಿಸ್ಟ್ ಅಂತ ನಾವು ಹೇಳ್ತೇವೆ, ಅವರು ಪೋಲನ್ ಗ್ರೇನ್ಗಳನ್ನ ಮೈಕ್ರೋಸ್ಕೋಪ್ ನಲ್ಲಿ ನೋಡಿ ಅದರ ಎಕ್ಸೈನ್, ಡಿಸೈನ್, ಪ್ಯಾಟರ್ನ್, ಆರ್ನಮೆಂಟೇಶನ್ ಇದನ್ನ ನೋಡಿ ಆ ಪೋಲನ್ ಗ್ರೇನ್ ಯಾವ ಪ್ಲಾಂಟ್ ಸ್ಪೀಶೀಸ್ ಅಂತ ಐಡೆಂಟಿಫೈ ಮಾಡ್ತಾರೆ. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಪೋಲನ್ ಗ್ರೇನ್. ಆ ಎಕ್ಸೈನಿನ ಸ್ಟ್ರಕ್ಚರ್ ಏನಿದೆ, ಅದರ ಒಂದು ಡಿಸೈನ್ ಏನಿದೆ, ದಟ್ ಈಸ್ ಸ್ಪೆಸಿಫಿಕ್ ಟು ಪರ್ಟಿಕ್ಯುಲರ್ ಸ್ಪೀಶೀಸ್ ಆಫ್ ದ ಪ್ಲಾಂಟ್ಸ್ ಅಂತ. Intine is the inner wall of the pollen grain. It is thin and continuous layer. It is made up of cellulose and pectin. It is a very simple decomposable layer. If a pollen grain dies, of course, the intine gets decomposed, whereas the exine can remain intact. How long? It can remain for years, decades, or several centuries also. Just imagine the ability or the resistant capacity of the sporopollenin. A mature pollen has two cells. In the previous diagram, you saw that inside the pollen grain there were two different cells. One was, of course, the larger and the other one was smaller. The larger cell is called as the vegetative cell. It is rich in food reserve and has an irregularly shaped large nucleus. You can also call it as tube cell. The other smaller cell is called as the generative cell. It is small in size, floats in the cytoplasm of the vegetative cell, generally spindle shaped, has a dense cytoplasm and nucleus. Even though it is very small, but it is very, very significant. ನಾವು ಕೆಲವೊಮ್ಮೆ ಹೇಳ್ತಾ ಇರ್ತೀವಲ್ಲ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತೇಳಿ, ಹಾಗೆ ಜನರೇಟಿವ್ ಸೆಲ್ ಚಿಕ್ಕದಿರ್ಬೋದು, ಆದರೆ ಪ್ಲಾಂಟಿನ ಜನರೇಷನ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತ ಜೆನೆಟಿಕ್ ಇನ್ಫಾರ್ಮೇಶನ್ ಅರ್ಧ ಭಾಗ ಈ ಒಂದು ಜನರೇಟಿವ್ ಸೆಲ್ ನಲ್ಲೇ ಇರುತ್ತೆ. So the entire process what I explained just now can be shown in this photograph. These are the tetrads of microspores formed as a result of microsporogenesis. ಇದನ್ನು ನಾವು ಮೈಕ್ರೋಸ್ಪೋರ್ಸ್ ಅಂತ ಕರಿಬಹುದು ಅಥವಾ ಪೋಲನ್ ಗ್ರೇನ್ಸ್ ಅಂತ ಹೇಳಿ ಕರಿತೀವಿ. Now each microspore or pollen grain, after getting separated from the pollen tetrad, it undergoes mitotic division to produce two unequal cells.
The larger cell is called the tube cell and the smaller one is called the generative cell. The tube cell won't divide further, whereas the generative cell is able to undergo one more division. In over 60% of the angiospermic plants, pollen grains are shed at this two-cell stage. 60% ಏಂಜಿಯೋಸ್ಪರ್ಮ್ಸ್ಗಳಲ್ಲಿ ಪಾಲಿನೇಷನ್ ಆದಾಗ ಪೋಲನ್ ಗ್ರೇನ್ಸ್ ರಿಲೀಸ್ ಆದಾಗ ಪೋಲನ್ ಗ್ರೇನ್ಸ್ಗಳು ಈ ರೀತಿ ಟೂ ಸೆಲ್ ಸ್ಟೇಜ್ ಅಲ್ಲೇ ಇರುತ್ತೆ. ಅಂದ್ರೆ ಎರಡು ಸೆಲ್ಸ್ಗಳಿರುತ್ತೆ ಒಳಗೆ, ವೆಜಿಟೇಟಿವ್ ಸೆಲ್ ಅಂಡ್ ದ ಜನರೇಟಿವ್ ಸೆಲ್. ಇನ್ನು ಉಳಿದಂತ ಸ್ಪೀಶೀಸ್ಗಳಲ್ಲಿ ಆಂಥರ್ ಒಳಗಡೆನೆ ಪೋಲನ್ ಗ್ರೇನ್ಸ್ ಇನ್ನಷ್ಟು ಫರ್ದರ್ ಡೆವಲಪ್ಮೆಂಟ್ ಅನ್ನ ತೋರಿಸುತ್ತೆ. The generative cell undergoes mitosis division to produce two new small cells. These cells are the male gametes or the male germ cells ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಉಳಿದಂತ ಪ್ಲಾಂಟ್ ಸ್ಪೀಶೀಸ್ ಗಳಲ್ಲಿ ಪೋಲನ್ ಗ್ರೇನ್ ರಿಲೀಸ್ ಆಗುವಾಗ ಆಲ್ರೆಡಿ 3 ಸೆಲ್ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ದಟ್ ಮೀನ್ಸ್ ದಿಸ್ ಈಸ್ ದ ಮೆಚೂರ್ಡ್ ಮೇಲ್ ಗೆಮೆಟೋಫೈಟ್ having 3 different cells. One is the tube cell and two male gametes or male germ cells ಅಂತ ಹೇಳಿ. ಪೋಲನ್ಸ್ ಆರ್ ದಿಸ್ ಗುಡ್ ಆರ್ ಬ್ಯಾಡ್? ಯಾಕೆ ಈ ಪ್ರಶ್ನೆ? ಪೋಲನ್ ಗ್ರೇನ್ಸ್ಗಳು ಒಂದಷ್ಟು ಸಿಗ್ನಿಫಿಕೆನ್ಸ್ ಅನ್ನ ಹೊಂದಿದ್ರು ಕೆಲವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತವೆ. ಒನ್ ಎಕ್ಸಾಂಪಲ್ ಈಸ್ ಪೋಲನ್ ಅಲರ್ಜಿ ಅಂತ ಹೇಳಿ. ಅಲರ್ಜಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಕೆಲವರಿಗೆ ಮನೆಯಲ್ಲಿ ಮಾಡೋ ಉಪ್ಪಿಟ್ಟು ಅಂದ್ರೆ ಅಲರ್ಜಿ ಇರ್ಬೋದು, ಇನ್ಯಾರಿಗೋ ಕೆಲವರಿಗೆ ಮೂಲಂಗಿ ಸಾಂಬಾರ್ ಅಂದ್ರೆ ಅಲರ್ಜಿ ಇರ್ಬೋದು, ಇನ್ ಕೆಲವರಿಗೆ ಅದು ಲೆಕ್ಚರ್ನ ನೋಡಿದ್ರೆ ಅಲರ್ಜಿ ಇರ್ಬೋದು, ಇನ್ ಕೆಲವರಿಗೆ ಅದು ವ್ಯಕ್ತಿನ ನೋಡಿದ್ರೆ ಅಲರ್ಜಿ ಇರ್ಬೋದು. ಲೈಕ್ ಆದ್ರೆ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಸೈಕಲಾಜಿಕಲ್ ಫೀಲಿಂಗ್ ಅಷ್ಟೇ. ದ ಅಲರ್ಜಿ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್ ಈಸ್ ನಾಟ್ ಸೈಕಲಾಜಿಕಲ್, ಇಟ್ ಈಸ್ ಫಿಸಿಯೋಲಾಜಿಕಲ್. ನಿಮ್ಮ ಬಾಡಿನಲ್ಲಿ ಕ್ರಿಯೇಟ್ ಆಗುವಂತ ಒಂದು ರೆಸ್ಪಾನ್ಸ್ ಇದು, ದಟ್ ಈಸ್ ಕಾಲ್ಡ್ ಅಲರ್ಜಿ ಅಂತ. ಪೋಲನ್ ಗ್ರೇನ್ಸ್ ಗಳಿಂದ ಒಮ್ಮೊಮ್ಮೆ ಅಲರ್ಜಿ ಆಗ್ಬಿಡತ್ತೆ, ಪೋಲನ್ ಅಲರ್ಜಿ ಅಂತ ಹೇಳಿ ಕರಿತೀವಿ. ಸೊ ಈ ಪೋಲನ್ ಅಲರ್ಜಿಗೆ ತುಂಬಾ ಕಾಮನ್ ಆಗಿ ಆಗುವಂಥದ್ದು ಪಾರ್ಥೇನಿಯಂ ಪ್ಲಾಂಟ್ ಇಂದ. ಇಂಥ ಪೋಲನ್ ಗ್ರೇನ್ಸ್ ಗಳನ್ನ ನಾವು ಇನ್ಹೇಲ್ ಮಾಡಿದಾಗ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಇನ್ಹೇಲ್ ಮಾಡಿದಾಗ, ದೀಸ್ ಟ್ರಿಗರ್ ಸಮ್ ಇಮ್ಯೂನ್ ರೆಸ್ಪಾನ್ಸ್, ಹೈಪರ್ ಇಮ್ಯೂನ್ ರೆಸ್ಪಾನ್ಸ್ ಇನ್ ಅವರ್ ಬಾಡಿ. ಸೊ ಅಲರ್ಜಿ ಉಂಟಾಗುತ್ತೆ. ಇಟ್ ಮೇ ಲೀಡ್ ಟು ಬ್ರಾಂಕಿಯಲ್ ಅಫ್ಲಕ್ಷನ್ಸ್, respiratory problems, or it may often lead to chronic diseases or the conditions like the asthma, bronchitis, etc. ಇದು ಪೋಲನ್ ಅಲರ್ಜಿ ಅಂತ. ಅಂಡ್ ಇಟ್ ಈಸ್ ಆಫ್ ಕೋರ್ಸ್ ಕೆಲವು ಜನರಲ್ಲಿ ಮಾತ್ರ ನಾವು ನೋಡುವಂಥದ್ದು. ದಿಸ್ ಇಸ್ ದ ಬ್ಯಾಡ್ ಸೈಡ್ ಆಫ್ ದ ಪೋಲನ್ ಗ್ರೇನ್. ವೆರಾಸ್ ದ ಗುಡ್ ಸೈಡ್ ಈಸ್ ಲಾಟ್. ಸಾಕಷ್ಟು ಪ್ರಯೋಜನಗಳಿದಾವೆ. ಪ್ಲಾಂಟಿಗಂತೂ ತುಂಬಾನೇ ಪ್ರಯೋಜನ ಬೇಕೇ ಬೇಕು. ಇಟ್ ಈಸ್ ದ ಕ್ವಶನ್ ಆಫ್ ಇಟ್ಸ್ ಲೈಫ್. ಆದ್ರೆ ನಾವು ಬೇರೆ ರೀತಿಯಾಗಿ ಕೂಡ ಪೋಲನ್ ಗ್ರೇನ್ ಬಳಸ್ಕೊಳ್ತೇವೆ. ಬಿಕಾಸ್ the pollen grains can be used as food supplement today because they are highly nutritious. Pollen grains are known to contain various kinds of minerals, vitamins like that. So ಇಂಥ ಒಂದು ಪೋಲನ್ ಗ್ರೇನ್ಗಳನ್ನ ಪರ್ಟಿಕ್ಯುಲರ್ಲಿ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಇದು ಫುಡ್ ಸಪ್ಲಿಮೆಂಟ್ ಆಗಿ ಆಲ್ರೆಡಿ ಬಹಳ ಪಾಪ್ಯುಲರ್ ಆಗಿದೆ. ಐ ಥಿಂಕ್ ಇನ್ ಇಂಡಿಯನ್ ಕಂಟ್ರೀಸ್ ವಿ ಮೈಟ್ ಹ್ಯಾವ್ ಅಂಡರ್ ಎಸ್ಟಿಮೇಟೆಡ್ ಇಟ್ಸ್ ಇಂಪಾರ್ಟೆನ್ಸ್ ಆಸ್ ಅ ಫುಡ್ ಸಪ್ಲಿಮೆಂಟ್ ಅಂತ ಅನ್ಕೊಳ್ತೀನಿ. ಬಟ್ ಎನಿವೇಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ದ ಪೋಲನ್ ಗ್ರೇನ್ಸ್. ಹಾಗಾಗಿ ಪೋಲನ್ ಗ್ರೇನ್ಸ್ ಗಳನ್ನ ಕೆಲವು ಅಥ್ಲೀಟ್ಸ್ಗಳು ತಮ್ಮ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಅಂತ ಹೇಳಿ ಯೂಸ್ ಮಾಡ್ತಾರೆ. ಇನ್ನು ರೇಸ್ ಹಾರ್ಸಸ್ ಗಳಿಗೆ ಅದರ ಎಬಿಲಿಟಿ ಅಥವಾ ಕೆಪಾಸಿಟಿ, ಪವರ್ ಜಾಸ್ತಿ ಆಗಲಿ ಅಂತ ಪೋಲನ್ ಗ್ರೇನ್ಸ್ ಗಳನ್ನ ಫುಡ್ ಜೊತೆ ಫೀಡ್ ಮಾಡೋದನ್ನ ನಾವು ನೋಡ್ತಾ ಹೋಗ್ತೀವಿ. ದಟ್ ಮೀನ್ಸ್ ದೇ ಆರ್ highly delicious, the nutritious, and of course highly significant with respect to the human health. Pollen consumption has been claimed to increase the performance of athletes and race horses. Pollen viability. ಸಾಕಷ್ಟು ಸಂದರ್ಭದಲ್ಲಿ ನೀವು ಮನೆಯಲ್ಲೋ ಅಥವಾ ಒಂದು ಫಿಲ್ಮ್ನಲ್ಲೋ ಒಂದು ಸೀರಿಯಲ್ನಲ್ಲೋ ನೀವು ಜೋಕ್ ಮಾಡೋದನ್ನ ಕೇಳಿರ್ಬೋದು. ವಯಸ್ಸಾಗ್ತಾ ಇದೆಯಪ್ಪ, ಮದ್ವೆ ಆಗ್ಬಿಡು, ಈ ವಯಸ್ಸಾದ್ಮೇಲೆ ನೀನ್ ಮದ್ವೆ ಆದ್ರೂ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು, ಹೌದಲ್ವಾ? ಸಿ ದಟ್ ಈಸ್ ಸಮಥಿಂಗ್ ಕಾಲ್ಡ್ ವಯಬಿಲಿಟಿ. ಒಂದು ಪೋಲನ್ ಗ್ರೇನ್ ಆಂಥರ್ ಇಂದ ರಿಲೀಸ್ ಆದ್ಮೇಲೆ ಅದು ಸಕ್ಸಸ್ಫುಲ್ ಆಗಿ ರಿಪ್ರೊಡಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಸ್ಟಿಗ್ಮಾಗೆ ರೀಚ್ ಆಗ್ಲಿಕ್ಕೆ ಒಂದು ಸ್ಪೆಸಿಫಿಕ್ ಡ್ಯೂರೇಷನ್ ಇರುತ್ತೆ. ಇಟ್ ಹ್ಯಾಸ್ ಟು ರೀಚ್ ದೇರ್ ಬಿಫೋರ್ ದಟ್ ಡ್ಯೂರೇಷನ್ ಇಸ್ ಓವರ್. ಯಾಕೆಂದ್ರೆ ಆ ಡ್ಯೂರೇಷನ್ ಮೀರಿ ಪೋಲನ್ ಗ್ರೇನ್ ನಲ್ಲಿ ಹೋಯ್ತು ಅಂತ ಅಂದ್ರೆ ವಯಬಿಲಿಟಿ ಹೊರಟೋಗಿರುತ್ತೆ. ರಿಲೀಸ್ ಆದಂತ ಪೋಲನ್ ಗ್ರೇನ್ ಸ್ಟಿಗ್ಮಾಕ್ಕೆ ನಿಧಾನಕ್ಕೆ ಹೋಗೋಣ, ಒಂದಷ್ಟು ಊರೆಲ್ಲ ತಿರುಗಾಡ್ಕೊಂಡು, ಶಾಪಿಂಗ್ ಮಾಡ್ಕೊಂಡು, ಫಿಲಮ್ ನೋಡ್ಕೊಂಡು, ಹೋಟೆಲಲ್ಲಿ ತಿಂಡಿ ತಿನ್ಕೊಂಡು ಆಮೇಲೆ ಹೋದ್ರೆ ಸ್ಟಿಗ್ಮಾಕ್ಕೆ ಆಯ್ತು ಅಂತ ಅನ್ಕೊಂಡ್ರೆ ನಾಟ್ ಪಾಸಿಬಲ್, ಬಿಕಾಸ್ ದ ವಯಬಿಲಿಟಿ ಡ್ಯೂರೇಷನ್ ವಿಲ್ ಬಿ ಓವರ್.
The period for which the pollen grains retain the ability to bring about fertilization is highly variable. ಇಂಥ ಒಂದು ವಯಬಿಲಿಟಿ ಡ್ಯೂರೇಷನ್ ಎಲ್ಲ ಪ್ಲಾಂಟ್ ಸ್ಪೀಶೀಸ್ ಅಲ್ಲೂ ಸೇಮ್ ಇರುತ್ತಾ? ಆಬ್ವಿಯಸ್ಲಿ ನೋ. ಸೊ ಇದು ಒಂದೊಂದು ಸ್ಪೀಶೀಸಿಗೂ ವೇರಿ ಆಗ್ತಾ ಹೋಗುತ್ತೆ. ಕೆಲವು ಸ್ಪೀಶೀಸ್ಗಳಲ್ಲಿ ಇಟ್ ಮೇ ಬಿ ಫಾರ್ ಓನ್ಲಿ ಫ್ಯೂ ಮಿನಿಟ್ಸ್. ಇನ್ ಸಮ್ ಸ್ಪೀಶೀಸ್ ಇಟ್ ಮೇ ಬಿ ಫಾರ್ ಫ್ಯೂ years also. For successful fertilization, pollens have to land on the stigma before they lose their viability. ಆ viabilityನ ಕಳ್ಕೊಳ್ಳಿಕ್ಕಿಂತ ಮುಂಚೆನೆ ಅದು ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆಗಬೇಕು. ನಾನು ಆಲ್ರೆಡಿ ಹೇಳಿದಾಗ ಈ viability ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿದೆ. ಹೇಗೆ ಡಿಸೈಡ್ ಆಗುತ್ತೆ ಈ ಡಿಫ್ರೆಂಟ್ ಡ್ಯೂರೇಷನ್ ಆಫ್ ದ viability? ಇಟ್ ಈಸ್ genetically determined, but also influenced by the temperature, humidity and other factors. ಟೆಂಪರೇಚರ್ ತುಂಬ ಜಾಸ್ತಿ ಇದ್ದು ಹ್ಯೂಮಿಡಿಟಿ ಬಹಳ ಕಡಿಮೆ ಇದ್ರೆ ಪೋಲನ್ಸ್ ಮೇ ಲೂಸ್ ದೇರ್ ವಯಬಿಲಿಟಿ ವೆರಿ ಸೂನ್. ಟೆಂಪರೇಚರ್ ಲೋ ಇದ್ದು ಹ್ಯೂಮಿಡಿಟಿ ಜಾಸ್ತಿ ಇದ್ರೆ ವಯಬಿಲಿಟಿ ಪೀರಿಯಡ್ ಮೇ ಬಿ ಎಕ್ಸ್ಟೆಂಡೆಡ್. ಸೊ ಟೂ ಫ್ಯಾಕ್ಟರ್ಸ್ ಕಂಟ್ರೋಲ್ ದ ವಯಬಿಲಿಟಿ ಆಫ್ ದ ಪೋಲನ್ ಗ್ರೇನ್. ಒನ್ ಇಸ್ ಜೆನೆಟಿಕ್ ಫ್ಯಾಕ್ಟರ್ಸ್, ದ ಅದರ್ ಒನ್ ಇಸ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ಎಕ್ಸಾಂಪಲ್ ನೋಡ್ತಾ ಇದ್ದೀವಿ, ರೈಸ್ ಅಂಡ್ ವೀಟ್ ಅಲ್ಲಿ ಇಟ್ ಈಸ್ ಓನ್ಲಿ ಫಾರ್ 30 minutes. ಇನ್ ದೀಸ್ ಪ್ಲಾಂಟ್ಸ್, if pollen grains they want to be successful in bringing about the fertilization, they need to land on the stigma before 30 minutes is over. Whereas in case of plants that belong to the family Rosaceae, Leguminosae and Solanaceae, the pollen viability may be there for several months. So you need to consider this factor also. Then comes the concept of pollen banks. You know the meaning of banks. That is the place where we deposit our money and other belongings or the valuables. Just like that, pollen grains can be deposited in banks. What for? Just imagine a situation where the plant is in the verge of extinction and you need to conserve that germplasm. The best possible way is to collect the pollen grains of those species which are facing the danger, and you preserve those pollen grains in the cryopreservation, that is at a temperature of minus 196 degrees Celsius. And in that condition, pollen grains can be stored for indefinite time. And whenever the need arises, you can collect the pollen grains, or you can take out the pollen grains from the pollen banks and use them as source of the germplasm. So that is the importance of pollen banks. Such stored pollens can be used as pollen banks in crop breeding programs. So most of the pollen grains of different plant species and particularly various crop species have been preserved in pollen banks. ಇನ್ನು ಈ ಒಂದು ಮದುವೆಯ ಹೆಣ್ಣು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಮದುವೆ ಹೆಣ್ಣು, ವಧು, ಗೈನಿಷಿಯಂ, ದ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಫ್ಲವರ್. ಇದನ್ನ ಪಿಸ್ಟಿಲ್ ಅಂತ ಕೂಡ ನಾವು ಕರಿಬಹುದು. ಸೊ ಈ ಪಿಸ್ಟಿಲ್ ನಲ್ಲಿ ಎಷ್ಟೆಲ್ಲ ವೇರಿಯೇಷನ್ಸ್ ಅಂಡ್ ಡೈವರ್ಸಿಟಿ ಇದೆ ಅನ್ನೋದಕ್ಕೆ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಟರ್ಮ್ಸ್ ಗಳನ್ನ ನೀವು ರಿಕಾಲ್ ಮಾಡ್ಕೊಳ್ತಾ ಹೋಗಿ. ಫಸ್ಟ್ PUC ನಲ್ಲಿ ಓದಿದ್ದು ಅಷ್ಟು ಟರ್ಮ್ಸ್ ಗಳಷ್ಟು ಡೈವರ್ಸಿಟಿ ಈ ಒಂದು ಗೈನಿಷಿಯಂ ನಲ್ಲಿ ನಾವಿರುತ್ತೆ. ಸೊ ಅದನ್ನ ಒಂದ್ಸಲ ರಿಕಾಲ್ ಮಾಡ್ಕೊಳ್ಳಿ. ಜೊತೆನಲ್ಲಿ ಈ ಡಯಾಗ್ರಾಮ್ ನಲ್ಲಿ ನೀವು ನೋಡ್ತಾರೆ, ಸಿಂಪಲ್ ಎಕ್ಸಾಂಪಲ್, ಒಂದು ಫ್ಲವರ್ ನಲ್ಲಿ ಒಂದೇ ಕಾರ್ಪೆಲ್ ಇದ್ದಾಗ ಅದನ್ನ ಮೋನೋ ಕಾರ್ಪೆಲರಿ ಕಂಡೀಷನ್ ಅಂತ ಹೇಳಿ ಕರಿತೀವಿ. ಫ್ಲವರ್ ನಲ್ಲಿ ಇಫ್ there are more than one carpel, maybe 5, 6 or any number, that is called multi carpellary condition ಅನ್ನೋದನ್ನ ಎರಡು ಡಯಾಗ್ರಾಮ್ ನೀವು ನೋಡ್ತಾ ಇದ್ದೀರಿ. ಅಗೇನ್ ಇನ್ multi carpellary condition there are two chances. All the carpels of a flower may be fused, we call it as syncarpus. All the carpels of a flower may remain free, that is called apocarpus. In this diagram you can see that the multicarpellary condition is actually in apocarpus stage. So what are the parts of a pistil? Stigma, style, ovary. So ಇದರಲ್ಲಿ ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಓವರಿನ್ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಫೀಮೇಲ್ ಗ್ಯಾಮೀಟ್ ಪ್ರೊಡ್ಯೂಸ್ ಆಗೋದು, ರಿಟೈನ್ ಆಗೋದು ಇದೇ ಓವರಿ ಒಳಗಡೆ. And there is a conveying tube, that is style, and there is a receptive part that is called stigma ಅಂತೇಳಿ. ಇಡೀ ಈ ಒಂದು ಪಿಸ್ಟಿಲ್ ಅನ್ನೇ ಬೇಕಾದ್ರೆ ನೀವು ಒಂದು ಮದುವೆ ಮಂಟಪ ಅಥವಾ ಕಲ್ಯಾಣ ಮಂಟಪ ಅಂತೇಳಿ ಅಂತ ಅನ್ಕೋಬಹುದು. ಪೋಲನ್ ಗ್ರೇನಿನ ಒಳಗಡೆ ಇರುವಂತ ಮಧುಮಕ್ಕಳು, ಯಾಕೆ ಮಧುಮಕ್ಕಳು ಅಂತ ಹೇಳಿ ಕರಿತಾ ಇದ್ದೀನಿ, ಒಂದು ಪೋಲನ್ ಗ್ರೇನ್ ಒಳಗಡೆ 2 ಮದುವೆ ಗಂಡಿದ್ದಾರೆ.
ಸೊ ಆ ರೀತಿ ಬಂದಂತ ಮದ್ವೆ ಗಂಡನ್ನ ಮದ್ವೆ ಮಂಟಪದ ಎಂಟ್ರೆನ್ಸ್ ಅಲ್ಲೇ ರಿಸೀವ್ ಮಾಡ್ಕೊಳ್ಳೋದು ಈ ಸ್ಟಿಗ್ಮಾ. ಹಾಗಾಗಿ ರಿಸೆಪ್ಟಿವ್ ಸ್ಪಾಟ್. ಮದ್ವೆ ಮಂಟಪಕ್ಕೆ ಬಂದಂತ ಮದ್ವೆ ಗಂಡನ್ನ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತೇವಲ್ವಾ. ಸೊ ಹಾಗೇನೆ ಇಲ್ಲಿ ಪೋಲನ್ ಗ್ರೇನ್ಸ್ ಅನ್ನ ಪೋಲನ್ ಟ್ಯೂಬ್ ಅನ್ನ ವೆಲ್ಕಮ್ ಮಾಡ್ಲಿಕ್ಕೆ ಅಂತಾನೆ ಜಾಗ ಇದೆ, ದಟ್ ಈಸ್ ಸ್ಟೈಲ್. ಸೊ ಆ ನಂತರದಲ್ಲಿ ಮದುವೆ ಮಂಟಪದ ಒಳಗಡೆ ಏನು ತಾಳಿ ಕಟ್ಲಿಕ್ಕೆ ಅಂತ ಹೇಳಿ ಒಂದು ಸಣ್ಣ ಮಂಟಪ ಮಾಡಿರ್ತಾರೆ. ಸೊ ದಾಟ್ ಈಸ್ ದ ಓವರಿ. ಸೊ ಓವರಿ ಒಳಗಡೆ ಏನಿದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋಣ. ಸೊ ಇನ್ಸೈಡ್ ಓವರಿ ಯು ಕ್ಯಾನ್ ಫೈಂಡ್ ದಟ್ there are many number of ovules, or each ovule can be called as megasporangium, and this is the diagram showing the detailed structure of a single megasporangium or ovule. ಇಲ್ಲಿ ಇರುವಂತ ಪಾರ್ಟ್ಸ್ ಗಳನ್ನ ಜಸ್ಟ್ ನಾನು ಹಾಗೆ ಮೆನ್ಷನ್ ಮಾಡ್ತಾ ಹೋಗ್ತೀನಿ. Each ovule is covered by two protective layers, outer integument and the inner integument, and it leaves a small opening, micro pollen tube. ಇಲ್ಲಿ ಓವ್ಯೂಲ್ ನ ಒಳಗಡೆ ಹೋಗ್ಲಿಕ್ಕೆ ಜಾಗ ಬೇಕು, that is called the micropyle, and this is called the funicle, with the help of which the ovule is attached to the tissue of the ovary, and this is hilum, the point of attachment of funicle to the body of the ovule, and inside the two integuments there is a diploid nutritive tissue that is called the nucellus. Inside the nucellus there is the embryo sac, and opposite to the micropole there is chalazal pole. And for examination point of view you need to study this diagram also. ಮೆಗಾಸ್ಪೋರೋಜೆನೆಸಿಸ್ ಅಲ್ಲಿ ಹೇಗೆ ನಾವು ಮದ್ವೆ ಗಂಡು ಸಿದ್ಧತೆ ಆಗೋದನ್ನ ನೋಡಿದ್ವಾ, ಹಾಗೆ ಇಲ್ಲಿ ಮದ್ವೆ ಹೆಣ್ಣು ಸಿದ್ಧತೆ ಆಗೋದನ್ನ ನೋಡ್ಬೋದು. ನಿಮ್ಗೆಲ್ರಿಗೂ ಗೊತ್ತಿದೆ ಮದ್ವೆ ಗಂಡಿಗಿನ್ನ ಜಾಸ್ತಿ ಸಿದ್ಧತೆ ಬೇಕಾಗಿರೋದು ಮದ್ವೆ ಹೆಣ್ಣಿಗೆ. ಸೊ ಅದು ಹೇಗಾಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. The process of formation of megaspores from the megaspore mother cell is called megasporogenesis. A simple definition, just like the microsporogenesis, you need to practice this. In an ovule, usually single megaspore mother cell differentiates in the micropylar region of the nucellus. This is one different thing. ಆಂಥರ್ನ ಒಳಗಡೆ ಮೈಕ್ರೋಸ್ಪೋರೋಜೆನಸ್ ಟಿಶ್ಯೂ ನಲ್ಲಿ ಇರುವಂತ ಎಲ್ಲಾ ಸೆಲ್ಸ್ ಗಳು ಮೈಕ್ರೋಸ್ಪೋರ್ಸ್ ನ ಫಾರ್ಮೇಶನ್ ಮಾಡೋ ಎಬಿಲಿಟಿಯನ್ನು ಹೊಂದಿದ್ವು. ಆದರೆ ಮೆಗಾಸ್ಪೋರೋಜೆನೆಸಿಸ್ ನಲ್ಲಿ ಹೇಗಿರುತ್ತೆ ಅಂದ್ರೆ ಪ್ರತಿ ಓವ್ಯೂಲ್ ನಲ್ಲಿ ಒಂದು ಸೆಲ್ ಮಾತ್ರ ಮೆಗಾಸ್ಪೋರ್ಸ್ ಅನ್ನ ಫಾರ್ಮೇಶನ್ ಮಾಡೋ ಎಬಿಲಿಟಿಯನ್ನ ಹೊಂದಿರತ್ತೆ. ಆ ಒಂದು ಸೆಲ್ ಅನ್ನ ನಾವು ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಹೇಳಿ ಕರಿತೀವಿ. ಇದು ಮೈಕ್ರೋಪೈಲಾರ್ ರೀಜನ್ ನ ಕಡೆಗೆ ಡಿಫರೆನ್ಶಿಯೇಟ್ ಆಗುತ್ತೆ, ಅಂದ್ರೆ ಅಲ್ಲಿ ಫಾರ್ಮೇಶನ್ ಆಗಿರುತ್ತೆ. ಈಚ್ ಡಿಪ್ಲಾಯ್ಡ್ ಮೆಗಾಸ್ಪೋರ್ ಮದರ್ ಸೆಲ್ ಅಂಡರ್ಗೋಸ್ ಮಿಯೋಸಿಸ್ ಟು ಪ್ರೊಡ್ಯೂಸ್ 4 haploid megaspores, out of which only one remains functional in majority of the angiosperms. ಅಲ್ಲಿ ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಇಂದ 4 ಫಂಕ್ಷನಲ್ ಮೈಕ್ರೋಸ್ಪೋರ್ಸ್ ಬರ್ತಾ ಇತ್ತು. ಆದ್ರೆ ಇಲ್ಲಿ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಮದರ್ ಸೆಲ್ ಇಂದ only one functional megaspore is formed. Actually 4 cells were formed, but 3 will degenerate, but 1 megaspore remains as functional. This is a very important difference between the microsporogenesis and the megasporogenesis. This is the representation here. So this is the young ovule. The structure is different from the mature ovule. Here you can see that this is a single megaspore mother cell that is differentiated, and need not to tell it is also a diploid cell, and this diploid cell undergoes first meiosis to produce 2 megaspore dyads, and each of these cells will undergo meiosis second to form 4 daughter cells, all haploid in nature. We call this group of 4 cells as megaspore tetrad. But you need to understand that out of these 4, only one remains functional, the other 3 will degenerate. What happens next? That single functional megaspore will develop into female gametophyte. We can also call it as embryo sac. What happens during the development of female gametophyte? Inside the megaspore, the nucleus divides, and this division is mitosis, because already the cell is haploid. Further it cannot undergo meiosis again, right? So therefore it undergoes mitosis to produce 2 nuclei, and each of these 2 nuclei will divide further mitotically to produce 4 nuclei, and each of these 4 divide again mitotically to form 8 nuclei.
You can observe that all these divisions are only nuclear divisions, not the cytoplasmic divisions. That means only nucleus is dividing, not the cell. We call this type of division as free nuclear division. So now inside this cell there are 8 nuclei, all are haploid. And these 8 nuclei, now they undergo certain kind of rearrangement and organization. The 3 cells together form the egg apparatus. Here you can see that one is the egg cell or the female gamete, the most important cell. On either side of the egg cell, there are 2 synergids. Together, 2 synergids and egg form the egg apparatus. And the entire larger cell is called, of course, the central cell, in which 2 nuclei, we call them as polar nuclei, one from this pole and the other from the opposite pole. Now they have reached to the center of the cell. The remaining 3 haploid cells, they are here towards the chalazal pole. We call them as antipodals. And this is the 7-celled 8 nucleated structure. A mature embryo sac, 7-celled 8 nucleated stage. You can see that on the chalazal end there are 3 antipodals. In the central cell there are 2 polar nuclei, and in the micropylar end there is 1 egg cell and 2 synergids. So let us stop this session now and we will continue the remaining part in my second session. Thank you.